ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಲ್ಯಾಣ ಮಸ್ತು. ಸರ್, ನಿಮಗಾಗಿ ಕಾಯ್ತಾ ಇದ್ದೀನಿ ತುಂಬ ಸಮಯದಿಂದ. ಬೇಗ ಬನ್ನಿ ಅಂದವಳು ಕರೆಯನ್ನು ಕಡಿತಗೊಳಿಸಿದ್ಲು ಆಕಾಂಕ್ಷ. ಏನಾಯ್ತು ಇವಳಿಗೆ ಅಂತ ಯೋಚಿಸ್ತಾ ಇದ್ದವನ ಕಾಲ್ಗಳು ಮನೆಯತ್ತ ಧಾವಿಸಿದ್ವು. ನಂತರ ತನ್ನ ಕಾರ್ ತಗೊಂಡು ಮನೆಗೆ ಬಂದ ರಮಣ್. ಮನೆಗೆ ಬಂದ ನಂತರ ರಮಣ್ ವೇಗವಾಗಿ ಕಾರನ್ನು ತಂದು ಪಾರ್ಕಿಂಗ್ನಲ್ಲಿ ನಿಲ್ಲಿಸ್ದ. ನಾಲ್ಕೇ ನೆಗೆತಕ್ಕೆ ಮೆಟ್ಟಿಲುಗಳನ್ನು ಹತ್ತಿ ಅವಳ ಕೋಣೆಗೆ ಬಂದ. ಅಲ್ಲಿ ಅವಳು ಇಲ್ಲದೇ ಇರೋದನ್ನು ನೋಡಿ ಯಾಮಾರಿದವನು ತಕ್ಷಣ ಫೋನ್ ಮಾಡ್ದ. ಮನೆಗೆ ಬಂದು ಇಷ್ಟೊಂದು ಸಮಯ ಆದರೂ ಮೇಲ್ ಬರದೆ ಏನು ಮಾಡ್ತಿದ್ದೀರಾ ಆಕಾಂಕ್ಷ? ನೀವೀಗ ಎಲ್ಲಿದ್ದೀರಾ? ಮನೆಯಲ್ಲೇ ಇದ್ದೀನಿ ಸರ್. ನಾನು ಮನೆಯಲ್ಲೇ ಇದ್ದೀನಿ, ಅದು ನಿಮ್ಮ ರೂಮ್ನಲ್ಲೇ ಇದ್ದೀನಿ. ಎಲ್ಲಿದ್ದೀರಾ ಸರ್ ನೀವು? ನಾನು ನಿಮ್ಮ ರೂಮ್ನಲ್ಲಿ ಬಂದುಬಿಟ್ಟಿದ್ದೀನಿ. ಇನ್ಮೇಲೆ ಇಲ್ಲೇ ಇರಲು ನಿರ್ಧರಿಸಿದ್ದೀನಿ ಅಂದ್ಲು. ಬೆಳಗ್ಗೆ ಒಂದು ರೀತಿ ಹೊರ್ಟು ಹೋದ್ಲು, ಆದರೆ ಈಗ ಬೇರೆ ಥರ ನಡ್ಕೊಳ್ತಾ ಇದ್ದಾಳಲ್ಲ ಅನ್ನೋ ಆಲೋಚನೆಯೊಂದಿಗೆ ಅಲ್ಲಿದ್ದ ಬಟನ್ ಒತ್ತಿ ತನ್ನ ಕೋಣೆಗೆ ಬಂದ. ಅಲ್ಲಿ ದೇವತೆಯಂತೆ ಕುಳಿತಿದ್ಲು ಆಕಾಂಕ್ಷ. ಅವಳನ್ನು ಹಾಗೆ ನಿರೀಕ್ಷಿಸ್ತಾ ಇದ್ದವನು, ಏನಾಯಿತು ನಿಮಗೆ ಅಂದ. ಏನಪ್ಪ, ಇವಳು ಬೆಳಗ್ಗೆ ಒಂದು ರೀತಿ ಮಾತನಾಡಿದ್ಲು, ಆದರೆ ಈಗ ಬೇರೆ ಥರ ನಡ್ಕೊಳ್ತಾ ಇದ್ದಾಳಲ್ಲ ಅಂತ ಗೊಂದಲದಲ್ಲಿದ್ದೀರಾ ಸರ್? ಇಲ್ಲಿಂದ ಹೊರಗೆ ಹೋದರೆ ಮಾತ್ರ ನಿಮ್ಮನ್ನು ಬಿಟ್ಟು ಬದುಕಲು ಸಾಧ್ಯನೇ ಇಲ್ಲ ಅಂತ ಯೋಚಿಸಿ ನೋಡಿದೆ. ಹೊರಗೆ ಇದ್ದರೂ ಒಳಗೆ ಇದ್ದರೂ ಬದುಕೋದು ನಿಮ್ಮ ಜೊತೆಯಲ್ಲೇ. ಅದು ಹೇಗೆ ಬದುಕಿದ್ರು ಏನು ಎಂಬ ತೀರ್ಮಾನಕ್ಕೆ ಬಂದುಬಿಟ್ಟೆ. ಈಗ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ಊಟ ಮಾಡೋಣ. ಆಕಾಂಕ್ಷ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀವು ನನಗಾಗಿ ಏನನ್ನು ಬದಲಾಯಿಸ್ಕೊಳ್ಳೋದು ಬೇಡ. ನಾನು ಯಾಕೆ ಬದಲಾಗಲಿ? ಇದೇ ನಿಜ ಸರ್ ಅಂದವನೇ ಅವನು ಸ್ನಾನದ ಮನೆಗೆ ಹೋಗ್ಬಿಟ್ಟ. ನಾನು ಬಂದು ಈ ರೂಮ್ನಲ್ಲಿ ಇರೋದು ಬಹುಶಃ ಇವರಿಗೆ ಇಷ್ಟ ಆಗಲಿಲ್ವೇನೋ. ಒಂದು ವೇಳೆ ಅವರು ಇದನ್ನು ನಿರೀಕ್ಷಿಸಿರಲಿಲ್ಲ ಅನಿಸುತ್ತೆ. ನಾವೇ ಓವರಾಗಿ ಮಾತಾಡಿದ್ನಾ? ಅದಕ್ಕೆ ಯಾಕೆ ಹೀಗೆ ಮುಖ ಗಂಟಿಕೊಂಡಿದ್ದಾರಾ? ಅವಳಿಗೆ ಉತ್ತರ ಸಿಗಲಿಲ್ಲ. ಸ್ನಾನ ಮುಗಿಸಿ ಕೆಳಗೆ ಊಟಕ್ಕೆ ಬಂದವನು ಊಟ ಮಾಡ್ತಾಳೆ ಆಕಾಂಕ್ಷ, ಇಷ್ಟೊಂದು ಹೊತ್ತು ನೀವೇ ಹೇಳ್ತೀರಾ ಅಂತ ಕಾಯ್ತಾ ಇದ್ದೆ, ಆದರೆ ಹೇಳಲೇ ಇಲ್ಲ ಅನ್ನೋ ಪ್ರಶ್ನೆಯೊಂದಿಗೆ ಅವಳನ್ನು ನೋಡ್ದ. ಅವಳು ಅರ್ಥ ಆಗದೆ ಅವನನ್ನು ನೋಡಿದ್ಲು. ಹೌದು, ಬೆಳಗ್ಗೆ ವೇಗವಾಗಿ ದೇವಸ್ಥಾನಕ್ಕೆ ಹೋದ್ರಿ. ಆಮೇಲೆ ದೇವಸ್ಥಾನದಿಂದ ಹೊರಗೆ ಬಂದ ನೀವು ಆಸ್ಪತ್ರೆಗೆ ಹೋಗದೆ ಎಲ್ಲಿಗೆ ಹೋಗಿದ್ರಿ? ಊಟ ಮಾಡ್ತಾನೆ ಅವನನ್ನು ನೋಡಿದವಳಿಗೆ ತನ್ನನ್ನು ಹುಡುಕ್ತಿದ್ದಾನೆ ಅನ್ನೋ ಸಂತೋಷ ಬಹಳ ಉತ್ಸಾಹವನ್ನು ನೀಡ್ತು. ಸರ್, ಆವಾಗಲೇ ಫೋನ್ ಮಾಡಿ ಕೇಳ್ಬೋದಿತ್ತು ಅಲ್ವಾ? ಯಾಕೆ? ನೀವು ಹೇಳಿಬಿಟ್ಟು ಹೋಗ್ಬೋದಿತ್ತಲ್ವಾ ಅಂದ ರಮಣ್. ಅವನು ಹಲ್ಲು ಕಡಿತಾ ಹೇಳ್ದ. ಸರ್ ಅಂದವಳು ಅವನನ್ನು ನೋಡಲು. ಹೌದು, ಟಿ ನಗರದಲ್ಲಿ ಯಾರಿದ್ದಾರೆ ನಿಮಗೆ? ಯಾರ ಮನೆಗೆ ಹೋದ್ರಿ ಆಕಾಂಕ್ಷ? ನಗ್ತಲೇ ಅವನನ್ನು ನೋಡಿ, ಖಂಡಿತವಾಗಿಯೂ ಈ ಒಂದು ವಿಷಯಕ್ಕಾಗಿಯೇ ನಾನು ನಿಮ್ಮನ್ನು ಇಷ್ಟೊಂದು ಪ್ರೀತಿಸ್ತಾ ಇದ್ದೀನೋ ಏನೋ ಅಂತ ಅಂದ್ಲು. ಇಷ್ಟೊಂದು ಕಾಳಜಿಯಿಂದ ಇದುವರೆಗೆ ನನ್ನನ್ನು ಯಾರೂ ನೋಡಿಕೊಂಡೇ ಇರಲಿಲ್ಲ. ಅಷ್ಟು ದೂರ ಬಂದವರು ಹಾಗೆ ಮೇಲೆ ಬಂದು ನೋಡ್ಬೋದಿತ್ತಲ್ಲ. ಕೇಳಿದ್ದಕ್ಕೆ ಉತ್ತರ ಹೇಳಿ ಆಕಾಂಕ್ಷ. ಡಾಕ್ಟರ್ ವಿಜಯ್ ಅಣ್ಣನ ಗರ್ಲ್ ಫ್ರೆಂಡ್ ಇದ್ದಾರಲ್ವಾ, ಚಾರು ಅಕ್ಕ, ಅವ್ರ ಮನೆಗೆ ಹೋಗಿದ್ದೆ. ಮನಸ್ಸು ಯಾಕೋ ಸರಿ ಇರಲಿಲ್ಲ. ಅಲ್ಲಿಗೆ ಹೋದಾಗ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತು. ಗೊತ್ತಿಲ್ಲದವರ ಮನೆಗೆಲ್ಲ ಹೋದರೆ ಹೇಳಿಬಿಟ್ಟು ಹೋಗಬೇಕು ಅಂತ ಗೊತ್ತಿರೋ ಆಕಾಂಕ್ಷ. ಏನಾಯ್ತೋ ಏನೋ ಅಂತ ಒಂದು ಭಯ ಇರುತ್ತದಲ್ವಾ? ಅವಳೋ ಭಯ ಬಿದ್ದ ನೀವು ಒಂದು ಬಾರಿಯಾದರೂ ಫೋನ್ ಮಾಡಿ ಮಾತನಾಡಿದರೆ ಎಲ್ಲವೂ ಸ್ಪಷ್ಟ ಆಗ್ತಿತ್ತು ಅಲ್ವಾ? ತಡವಾಗಿ ಮನೆಗೆ ಬಂದ ನಾನು ಆವಾಗಲೇ ಓಡಿ ಬಂದಿರ್ತಿದ್ದೆ ಅಂದ್ಲು. ನೀವು ಇನ್ನಷ್ಟು ಹೊತ್ತು ಬರದೇ ಇದ್ದಿದ್ರೆ ನಾನು ಖಂಡಿತ ನೇರವಾಗಿ ಮನೆ ಒಳಗಡೆನೆ ಬಂದಿರ್ತಿದ್ದೆ ಅಂದ. ಅವನ ಆ ಮಾತಿನಲ್ಲಿ ಸ್ವಲ್ಪ ಪ್ರೀತಿ, ತುಂಬ ಭಯ ಇತ್ತು. ಜೊತೆಗೆ ಎದೆ ದಸಕ್ಕಂದಿತ್ತು ಅವಳಿಗೆ. ಅಲ್ಲೇ ತಾನೇ ಅವ್ರ ಅಮ್ಮ ಇರೋದು. ಅವರನ್ನು ನೋಡಿದರೆ ಇಷ್ಟೊತ್ತಿಗೆ ರುದ್ರಮೂರ್ತಿಯಾಗಿ ಬದಲಾಗಿರ್ತಾ ಇದ್ರು ಅಂತ ಯೋಚಿಸಿದವಳು, ನಾನು ಗೊತ್ತಿಲ್ಲದವರ ಮನೆಗೆಲ್ಲ ಹೋಗೋದಿಲ್ಲ ಅಂತ ನಿಮಗೆ ಗೊತ್ತಿಲ್ವಾ ಸರ್ ಅಂದ್ಲು. ಏನೋ ಹೋಗಲಿ, ಇನ್ಮೇಲೆ ಹೀಗೆ ಮಾಡಬೇಡಿ. ಇನ್ಮೇಲೆ ಹೇಳಿಬಿಡ್ತಾನೆ ಹೋಗ್ತೀನಿ ಸರ್. ಆಮೇಲೆ ನಮ್ಮಿಬ್ಬರ ಮಧ್ಯೆ ಜಗಳವೂ ಬರೋದಿಲ್ಲ ಅಲ್ವಾ? ಜಗಳ ಬಂದರೆ ಮನಸ್ಸಿಗೆ ಕಷ್ಟ ಆಗುತ್ತೆ, ಅದಕ್ಕೆ ತಾನೇ ಹೋದೆ. ಊಟ ಮುಗಿಸಿ ಕೈಗಳನ್ನು ಒರೆಸ್ಕೊಳ್ತಾ, ಇನ್ಮೇಲೆ ನಮ್ಮಲ್ಲಿ ಜಗಳ ಹೆಚ್ಚಾಗಿ ಬರುತ್ತೆ. ಜಗಳಕ್ಕೂ ಪ್ರೀತಿಗೂ ಇರುವ ನಂಟು ಹತ್ರನೇ ಅಲ್ವಾ? ಕೋಪ ಬರೆದಿರುವ ಮನುಷ್ಯರೇ ಇಲ್ಲ. ಅದು ನಾನು ಹೇಳೋದೇ ಬೇಡ. ಸಣ್ಣ ವಿಷಯಕ್ಕೂ ಕೋಪ ಮಾಡಿಕೊಳ್ಳುವ ಕ್ಯಾರೆಕ್ಟರ್.
ಎಷ್ಟರ ಮಟ್ಟಿಗೆ ಕಾಳಜಿ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಕೋಪನೂ ಬರುತ್ತೆ. ಇವೆಲ್ಲವನ್ನ ಸಹಿಸಿಕೊಳ್ಳುವ ಮನಸ್ಥಿತಿ ನಿಮಗೆ ಬೇಕು. ನನ್ನನ್ನು ನಿಭಾಯಿಸುವುದು ನೀವೇ ಕಲಿಬೇಕು ಆಕಾಂಕ್ಷ ಅಂದ ರಮಣ್. ಅವನಿಗಾಗಿ ಇಷ್ಟೊಂದು ಸಿದ್ಧವಾಗಿ ಕಾದಿದ್ದೇವೆ. ಅವನ ರೂಮ್ನಲ್ಲಿದ್ದೇವೆ. ಆದರೆ ಅದ್ಯಾವುದು ಅವನ ಮುಖದಲ್ಲಿ ಸಂತೋಷವನ್ನು ತರಲಿಲ್ಲ ಅನ್ನೋದು ಆಕಾಂಕ್ಷಳಿಗೆ ಅರ್ಥ ಆಯಿತು. ಕಾರಣ ಯಾರೋ ಒಬ್ಬರ ಮನೆಗೆ ಹೇಳದೆ ಹೋಗಿದ್ದೆ ಅನ್ನೋ ಕೋಪದಲ್ಲಿದ್ದಾನೆ ಅಂತ ತಿಳಿತು ಅವಳಿಗೆ. ಅವನ ಹಿಂದೆ ಎದ್ದು ಕೈ ತೊಳ್ಕೊಂಡು ಬಂದವಳು ಅವನನ್ನು ಹಿಂದಿನಿಂದ ಅಪ್ಕೊಳ್ತಾ, ರಿಯಲಿ ಸಾರಿ ಸರ್, ನಿಮ್ಮ ಹತ್ರ ಹೇಳದೆ ಹೋಗಿದ್ದಕ್ಕೆ ಅಂದ್ಲು. ಅವಳು ಹಾಗೆ ಬಿಗಿಯಾಗಿ ಅಪ್ಕೊಂಡಿದ್ದು ಅವನಿಗೆ ತುಂಬ ಇಷ್ಟ ಆಯಿತು. ಅವನ ತುಟಿಗಳಲ್ಲಿ ಸಣ್ಣ ನಗು ಮೂಡ್ತು. ಅವನ ಮನಸ್ಸಿನಲ್ಲಿದ್ದ ಕೋಪವೆಲ್ಲ ಮಾಯ ಆಯಿತು. ಹಿಂದಿನಿಂದ ಅವಳನ್ನು ತನ್ನತ್ತ ಎಳ್ಕೊಂಡು, ಹೀಗೆ ಮಾಡಿದರೆ ಖಂಡಿತ ಕೋಪ ಹೊರಟು ಹೋಗುತ್ತೆ ಅಂದವನು ಅವಳನ್ನು ಕೈಗಳಲ್ಲಿ ಎತ್ಕೊಂಡು ತನ್ನ ಕೋಣೆಗೆ ಬಂದ. ಪ್ರೀತಿಯೊಂದಿಗೆ ಕೋಣೆಗೆ ಬಂದು ಮಂಚದ ಮೇಲೆ ಇಳಿಸ್ದ. ಅವಳ ತಲೆಯನ್ನು ಕೈಗಳಲ್ಲಿ ಮೆಲ್ಲನೆ ಎತ್ತಿ, ಇಷ್ಟು ದಿನ ಏನೇನೋ ಎಂದು ಇದ್ದ ದಿನಗಳನ್ನು ಯಾವುದೇ ಒಂದು ರೀತಿಯಲ್ಲಿ ಕಳೆಯೋಣ ಅಂತ ಬದುಕ್ತಾ ಇದ್ದೆ. ಆದರೆ ಇವಾಗ ನೀವು ಈ ಮನೆಗೂ ನನ್ನೊಳಗೂ ಬಂದಿದ್ದೀರಾ. ಆವಾಗಲೇ ದಿನಗಳ ಮೇಲೆಯೂ ಜೀವನದ ಮೇಲೇನೂ ಒಂದು ಪ್ರೀತಿ ಬಂದ್ಬಿಟ್ಟಿದೆ ಆಕಾಂಕ್ಷ. ಇನ್ನು ಕೊಂಚ ದಿನ, ಇನ್ನು ಕೊಂಚ ಗಂಟೆಗಳು ಹೀಗೆ ನಿಲ್ಲಬಾರ್ದಾ ಅಂತ ಅನ್ನಿಸ್ತಿದೆ. ಪ್ರತಿದಿನವೂ ನನ್ನ ಕಣ್ಣೋಟ ನಿಮ್ಮ ಮೇಲೇ ಇರುತ್ತೆ. ಪ್ರತಿ ಕ್ಷಣವೂ ನೀವು ನನ್ನ ಬಗ್ಗೆ ಮಾತ್ರ ಯೋಚಿಸ್ಬೇಕು. ಹಾಗೆಲ್ಲ ನನ್ನ ಮನಸ್ಸು ಹಠ ಹಿಡಿತಿದೆ ಆಕಾಂಕ್ಷ. ನಾನು ಅದು ಹೇಳಿದರೆ ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ ಅಲ್ವಾ? ಒಂದಲ್ಲ 100 ಬೇಕಾದರೂ ಹೇಳಿ. ಮಂಚದ ಮೇಲೆ ಮುಂದೆ ನಿಂತಿದ್ದವಳು ಅವನಿಗೆ ಕೈ ನೀಡಿದ್ಲು. ಎದ್ದು ನಿಲ್ಲುವಂತೆ ಹೇಳಲು ಕಾಲು ಬೆರಳುಗಳ ಮೇಲೆ ನಿಂತು ಅವನ ಎತ್ತರಕ್ಕೆ ತನ್ನ ಮುಖವನ್ನು ಇಟ್ಟು ಅವನ ತುಟಿಗಳಿಗೆ ಮುತ್ತಿಟ್ಲು. ಮುತ್ತಿಟ್ಟವಳು ನಂತರ ಅವನ ಕಣ್ಣುಗಳನ್ನು ನೋಡಿ, ನಿಮ್ಮನ್ನು, ನನ್ನನ್ನು ಇದು ಬೇಕಿದ್ದರೆ ತುಂಬ ಹತ್ತಿರ ಬೆಸೆಯಬಹುದು ಸರ್. ಆದರೆ ನಿಮ್ಮ ಮಾತುಗಳಲ್ಲಿ ಬರುವ ಬನ್ನಿ ಹೋಗಿ ಅನ್ನೋ ಗೌರವದ ಮಾತುಗಳು ನಿಮ್ಮಿಂದ ನನ್ನನ್ನು ಸ್ವಲ್ಪ ದೂರ ನಿಲ್ಲಿಸಲು ಹೇಳ್ತಾ ಇವೆ. ನನ್ನ ಜೀವನದಲ್ಲಿ ಇಷ್ಟೊಂದು ಗೌರವವನ್ನು ಒಬ್ಬ ಹೆಣ್ಣಿಗೆ ನೀಡ್ತಾ ಇದ್ದೀನಿ ಅಂದರೆ ಅದು ನೀವು ಮಾತ್ರ ಆಕಾಂಕ್ಷ. ಅದು ನನಗೆ ಬೇಡ ಸರ್. ನಮ್ಮೂರಿನ ಕಡೆಯೆಲ್ಲ ಒಬ್ಬ ಗಂಡ ತನ್ನ ಹೆಂಡತಿಯನ್ನು ಸಣ್ಣ ವಯಸ್ಸಿನಲ್ಲೇ ಏನೇ ಹೋಗೆಲೆ ಬಾರೆ ಅಂತ ಕರೆಯೋದು, ಆ ಮಾತಿನಲ್ಲಿ ಎಷ್ಟೊಂದು ಹಕ್ಕಿರುತ್ತೆ ಗೊತ್ತಾ ಸರ್? ಆ ಬಾರೆ ಹೋಗೆ ಅನ್ನೋ ಮಾತಿನಲ್ಲಿರುವ ಒಂದು ಆತ್ಮೀಯತೆ ಬೇರೆ ಯಾವ ಮಾತಿನಲ್ಲೂ ಇಲ್ಲ ಅಂತ ನಿಮಗೆ ಗೊತ್ತಾ? ಯಾಕೋ ಅವಳ ಆ ಹಂಬಲ ಅವನಿಗೆ ಇಷ್ಟ ಆಯಿತು. ಅವಳ ಕಿವಿಯ ಬರಲಿ ಮೀಸೆಯಿಂದ ಏನನ್ನೋ ಹುಡುಕ್ತಾ ಇದ್ದವನು ಮುಂದೆ ಹಿಂದೆ ಎಂದು ಅವಳ ನಡುವೆ ತನ್ನ ಕೈಗಳನ್ನಿಟ್ಟು ಅವಳನ್ನು ತನ್ನತ್ತ ಎಳೆದು ಎದೆಗೆ ಅವಳ ತಲೆಯನ್ನು ಒರಗಿಸ್ಕೊಂಡವನು, ಐ ಲವ್ ಯು ಡಿಯರ್ ಅಂದನು ಕಿವಿಯಲ್ಲಿ. ಹೊಸತನವನ್ನು ಬಯಸುವ ಅವನೊಳಗೆ ನಿಧಿಯಂತೆ ತನ್ನನ್ನು ತಾನು ಒದಗಿಸ್ಕೊಂಡ್ಳು ಅವಳು. ಎಲ್ಲವೂ ಮುಗಿದು ಅವನ ಎದೆ ಮೇಲೆ ನಿದ್ರಿಸ್ತಿರುವ ಸಮಯ. ನೀನು ಹ್ಯಾಪಿನಾ? ತುಂಬ. ಈ ಪ್ರಪಂಚದಲ್ಲಿ ಎಲ್ಲ ಸಂಬಂಧಕ್ಕೂ ಹೊಸತನ ಅಂದರೆ ತುಂಬ ಇಷ್ಟ. ನಿನಗೆ ಈ ವಿಷಯದಲ್ಲಿ ನನ್ನನ್ನು ಏನಾದರೂ ಅಂದರೆ ನನ್ನಿಂದ ಏನಾದರೂ ಕೊರತೆ ಅನಿಸಿದರೆ ಹೇಳು, ತಿದ್ಕೊಳ್ತೇನೆ ಅಂದ. ಆದರೆ ನನ್ನ ಬದಲಾಗಿ ನೀನು ಇನ್ನೊಬ್ಬನನ್ನು ಆಯ್ಕೆ ಮಾಡಿಕೊಳ್ಳೋದಿಲ್ಲ ಅಲ್ವಾ? ಅವನ ಪ್ರಶ್ನೆಗೆ ಬೆಚ್ಚಿಬಿದ್ದು ಕಣ್ಣನ್ನು ಅರಳಿಸಿ ಅವಳು ತಕ್ಷಣವೇ ಎದ್ದು ಅವನನ್ನು ದಿಟ್ಟಿಸಿ ನೋಡ್ತಾ, ನೀವು ಏನು ಮಾತನಾಡ್ತಿದ್ದೀರಾ ಸರ್ ಅಂದ್ಲು. ಇದನ್ನು ಬಹಿರಂಗವಾಗಿ ಮಾತನಾಡಿಬಿಡೋಣ ಆಕಾಂಕ್ಷ. ನನ್ನನ್ನು ಹೆತ್ತವಳು ಇನ್ನೊಬ್ಬನನ್ನು ಆಯ್ಕೆ ಮಾಡಿಕೊಂಡು ಅವನ ಜೊತೆ ಹೋದಂತೆ ನೀನು ಇನ್ನೊಬ್ಬನ ಜೊತೆ ಹುಡುಕಿಕೊಂಡು ಹೊರಟು ಹೋದರೆ ಆಗ ನಾನು ಸಂಪೂರ್ಣವಾಗಿ ಕುಸಿದು ಹೋಗ್ತೀನಿ ಆಕಾಂಕ್ಷ. ಅದಕ್ಕೆ ಹೀಗೆ ಮಾತನಾಡ್ತಾ ಇದ್ದೀನಿ. ನಿಮ್ಮ ಅಮ್ಮ ತಪ್ಪು ಮಾಡೋದನ್ನು ನೀವು ನಿಮ್ಮ ಎರಡೂ ಕಣ್ಗಳಿಂದ ನೋಡಿದ್ದೀರಾ ಸರ್. ಯಾರೋ ಹೇಳಿದ್ದನ್ನು ಕೇಳಿ ಇಲ್ಲಿವರೆಗೆ ಅದನ್ನೇ ಹಿಡ್ಕೊಂಡಿದ್ರೆ, ಏಯ್, ನನ್ನ ಅಮ್ಮನ ಬಗ್ಗೆ ನಿನಗೇನು ಗೊತ್ತು? ನನಗೆ ಗೊತ್ತಿಲ್ಲದ್ದು ನನ್ನ ಅಪ್ಪನನ್ನು ಕೊಲೆ ಮಾಡಿದವಳು ಅವಳು. ಜೊತೆಯಲ್ಲೇ ಇದ್ದು ನಾನೇ ನೋಡ್ದೆ ಅಲ್ವಾ? ನೀನೇನು ನೋಡ್ತಿದ್ದೀಯಾ? ಏನಿಲ್ಲ. ಏನು ಎಲ್ಲ ತಿಳಿದವರಂತೆ ಮಾತನಾಡ್ತಿದ್ದೀಯಾ? ನಿನಗೆ ಗೊತ್ತಾ ಅಂದವನು ಆಕ್ರೋಶದಿಂದ. ಇದಕ್ಕಿಂತ ಮುಂಚೆ ಇಂತಹದ್ದೊಂದು ದಿನ ಅವನ ಮುಖವನ್ನು ಅವಳು ಅವನಲ್ಲಿ ನೋಡಿನೇ ಇರಲಿಲ್ಲ. ಅತ್ಯಂತ ಭಯಾನಕವಾಗಿತ್ತು ಅವನ ಮುಖ. ಕಣ್ಣುಗಳು ಕೆಂಪಾಗಿದ್ವು, ಮೀಸೆ ತುಡಿತಾ ಇತ್ತು, ಅವನ ತೋಳುಗಳು ಬಿಗಿಯಾಗಿದ್ವು.
ಅದಕ್ಕೆ ಅವನಿಂದ ಸ್ವಲ್ಪ ದೂರ ಸರಿದು ಕುಳಿತವಳು, ಏನಿದು ಸರ್, ಅವ್ರ ಬಗ್ಗೆ ಮಾತನಾಡಿದರೆ ಸಾಕು ಇವರು ಹೀಗೆ ಕೋಪಗೊಳ್ತಾರೆ. ಇದರಲ್ಲಿ ಹೇಗೆ ನಾನು ನಿಜವನ್ನು ಇವರಿಗೆ ಅರ್ಥ ಮಾಡಿಸೋದು ಸಾಧ್ಯನಾ ಅನ್ನೋ ಪ್ರಶ್ನೆಯೇ ಈಗ ಅವಳಿಗೆ ಮನಸ್ಸಲ್ಲಿ ಎದ್ದಿತು. ಹೋದವಳು ಸ್ನಾನದ ಮನೆಗೆ ಹೋಗ್ಬಿಟ್ಲು. ರಾತ್ರಿಯೆಲ್ಲ ನಿದ್ರೆನೇ ಬರಲಿಲ್ಲ. ಇನ್ನು ಅಲ್ಲಿ ಇರಲು ಇಷ್ಟ ಇಲ್ಲದವಳು ಮುಂಜಾನೆಯೇ ಸ್ನಾನ ಮುಗಿಸಿ ಆಸ್ಪತ್ರೆಗೆ ಹೋಗಲು ತಯಾರಾದ್ಲು. ಈಗಲೇ ಆಸ್ಪತ್ರೆಗೆ ಹೋದರೆ ಏನಂತ ಅನ್ಕೋತಾರೋ ಅಂತ ಯೋಚಿಸಿದವಳು ಕೋಣೆಯಲ್ಲೇ ಅತ್ತಿತ್ತ ಓಡಾಡಿದ್ಲು. ಮನಸ್ಸು ಅವನ ಮುಖದ ಬಿಂಬವನ್ನು ಮನಸ್ಸಿನಲ್ಲಿ ಮೂಡಿಸಿ ತೋರಿಸಲು, ಏಯ್ ಮಾನ್ಗೆಟ್ಟ ಮನಸ್ಸೆ, ಯಾಕೆ ಅವ್ರ ಬಗ್ಗೆ ಯೋಚಿಸ್ತಾ ಇದೀಯಾ? ಇನ್ಮೇಲೆ ಅವ್ರ ಮುಂದೆ ಹೋಗಿ ನಿಲ್ಲಬಾರ್ದು ಅಂದ್ಕೊಂಡವಳು ಅದಾದ ನಂತರ ಅವನ ಮುಂದೆ ಬರಲೇ ಇಲ್ಲ. ಮತ್ತೆ ತನ್ನ ಕೋಣೆಗೆ ಹೋಗಿ ಕುಳಿತಳು. ಬೆಳಗ್ಗೆ ಅಡುಗೆ ಮುಗಿಸಿ ಚಿಂತಾಮಣಿ ಕರೆದಾಗಲೂ ಹಸಿವಿಲ್ಲ ಅಕ್ಕ ಅಂತ ಬೇಡ ಅಂದ್ಲು. ಹೊರಟು ಆಸ್ಪತ್ರೆಗೆ ಹೋದ್ಲು. ಸ್ವಲ್ಪ ತಡವಾಗಿ ಮಲಗಿದವನು ಅವನು ಸ್ವಲ್ಪ ತಡವಾಗಿಯೇ ಎದ್ದ. ಪಕ್ಕದಲ್ಲೇ ಅವಳಿರಲಿಲ್ಲ. ಎಲ್ಲಿಗೆ ಹೋದ್ಲು ಇವಳು ಅಂತ ಯೋಚಿಸ್ತಿದ್ದವನಿಗೆ ರಾತ್ರಿ ನಡೆದದ್ದೆಲ್ಲ ನೆನಪಿಗೆ ಬಂತು. ಒಂದು ದಿನದ ಕೋಪವನ್ನೇ ತಡ್ಕೊಳ್ಳಲು ಆಗಲಿಲ್ಲ ಇವಳಿಗೆ. ಇನ್ನು ಜೀವನ ಇಡೀ ಹೇಗಿರ್ತಾಳೆ? ಅವಳು ಊಟ ಮಾಡಿದ್ಲೋ ಇಲ್ವೋ ಅಂತ ತಿಳಿಯದೆ ವೇಗವಾಗಿ ಕೆಳಗಡೆ ಬಂದ ರಮಣ್. ಕೆಳಗಡೆ ಬಂದವನೇ ಚಿಂತಾಮಣಿಯ ಬಳಿ ಬಂದವನು, ಅವಳು ಊಟ ಮಾಡಿದ್ಲ ಅಕ್ಕ ಅಂತ ಕೇಳ್ದ. ಇಲ್ಲ ತಮ್ಮ, ಬೇಡ ಅಂತ ಹೇಳಿ ಹೊರಟು ಹೋದ್ಲು. ಬೆಳಗ್ಗೆ ಕೆಲಸ ಮುಗಿದು ಮಧ್ಯಾಹ್ನದ ಸಮಯದಲ್ಲಿ ಸಿಕ್ಕ ಚಾರು ಸೋತಂತೆ ಇದ್ದ ಅವಳ ಮುಖವನ್ನು ನೋಡಿ, ಏನಾಯಿತು, ಏನಾದರೂ ಸಮಸ್ಯೆನಾ ಅಂದ್ಲು. ನಡೆದಿದ್ದು ಎಲ್ಲವನ್ನ ಅವರಿಗೆ ಸಂಕ್ಷಿಪ್ತವಾಗಿ ಹೇಳ್ದ. ಆಕಾಂಕ್ಷ ಇದನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ತಿಳಿತಿಲ್ಲ ಅಕ್ಕ ಅಂತ ಹೇಳಿದ್ಲು. ಒಂದೇ ದಿನದಲ್ಲಿ ಹೀಗೆ ಓಡಿ ಬಂದ್ಬಿಟ್ಯಾ? ತಕ್ಷಣಕ್ಕೆ ಎಲ್ಲವೂ ಸುಸೂತ್ರವಾಗಿ ಮುಗಿಯುತ್ತೆ ಅಂದರೆ ಪ್ರಪಂಚದಲ್ಲಿ ಯಾವ ಸಮಸ್ಯೆನೂ ಇರ್ತಿರ್ಲಿಲ್ಲ. ವಿವರ ತಿಳಿದಿದ್ದಂತೆ ಕೆಟ್ಟವಳು ಅಂತ ಅವರು ಭಾವಿಸಿರುವ ಒಬ್ಬ ಹೆಣ್ಣನ್ನು ನೀನು ಹೋಗಿ ಒಂದೇ ದಿನದಲ್ಲಿ ಅವಳು ಒಳ್ಳೆಯವಳು ಅಂತ ಹೇಳಿದರೆ ಅವರು ಹೇಗೆ ಒಪ್ಕೊಳ್ಳಲು ಸಾಧ್ಯ? ಅದು ಸರಿನೇ ಅಕ್ಕ, ಆದರೆ ಅವರು ಕೋಪದಲ್ಲಿದ್ದಾಗ ತುಂಬ ಭಯಾನಕವಾಗಿ ಇರ್ತಾರೆ ಅಕ್ಕ. ನೀನು ಮೆದುವಾದ ಹೂವು, ಅವರು ಬಿರುಗಾಳಿ. ಹೂವು ಮತ್ತು ಬಿರುಗಾಳಿ ಡಿಕ್ಕಿ ಹೊಡ್ಕೊಂಡ್ರೆ ಏನಾಗುತ್ತೆ? ಹೂವು ಉದುರಿ ಹೋಗುತ್ತೆ ಅಕ್ಕ ಅಂದ್ಲು ಪರಿತಪಿಸ್ತಾ. ಅವಳ ಮೊಬೈಲ್ ಫೋನ್ ಬಾರಿಸಲು ತೆಗೆದು ನೋಡಿದರೆ ರಮಣ್. ಅಕ್ಕ ಅವರೇ ಅಂದವಳು ಕರೆ ಸ್ವೀಕರಿಸಿ, ಹೇಳಿ ಸರ್ ಅಂದ್ಲು. ಇವಾಗ ಲಂಚ್ ಟೈಮ್ ಅಲ್ವಾ, ಊಟಕ್ಕೆ ಹೊರಗೆ ಹೋಗೋಣವಾ? ಬೇಡ ಅಂತ ಹೇಳಲು ಸಾಧ್ಯವಾಗದ್ರಿಂದ ಬರ್ತೀನಿ ಸರ್ ಅಂದವಳು ಕರೆಯನ್ನು ಕಡಿತಗೊಳಿಸಿ ಚಾರುನ ನೋಡಿದ್ಲು. ಚಾರು, ಏನೇ ರಾಜಿ ಮಾಡ್ಕೊಳ್ತಿದ್ದೀರಾ ಅಂದ್ಲು. ಹಾಗೇನೆ ಅನ್ನಿಸ್ತಿದೆ ಅಕ್ಕ. ಅವಳು ನಗ್ತಾ, ರಾತ್ರಿ ಮಾಡಿದ ಜಗಳಕ್ಕೆ ಈ ಲಂಚ್ ಟೈಮ್ನಲ್ಲೇ ರಾಜಿ. ಅವರು ಏನು ಮಾತನಾಡಿದ್ರು ನೀನು ಅವರಿಗೆ ಸತ್ಯವನ್ನು ಅರ್ಥ ಮಾಡಿಸೋವರೆಗೂ ತಾಳ್ಮೆಯಿಂದ ಇರು, ಎಲ್ಲವನ್ನ ಸಹಿಸ್ಕೊ ಅಂತ ಚಾರು ಹೇಳಲು ಅವಳಿಗೆ ತಲೆಯಾಡಿಸಿ ಹೊರಟಳು. ಅವನು ಬಂದಿದ್ದ ಕಾರ್ನಲ್ಲಿ ಏರಿ ಕುಳಿತವಳು ಅವನ ಕಡೆಗೆ ತಿರುಗಲೇ ಇಲ್ಲ. ಹಲವು ಬಾರಿ ಅವಳನ್ನು ನೋಡ್ತಾನೆ ಬಂದ ರಮಣ್ ಒಂದು ಉನ್ನತ ಹೋಟೆಲ್ಗೆ ಕರ್ಕೊಂಡು ಹೋದ. ನಿಮಗೆ ಏನು ಬೇಕು? ನೀವು ಏನು ಹೇಳ್ತೀರೋ ಅದನ್ನೇ ತಿಂತೀನಿ. ಊಟ ಬಂದೊಡನೆ ಮೌನವಾಗಿ ತಿಂದು ಮುಗಿಸಿ ಸಮಯ ನೋಡಿದ್ಲು. ಅವಳಿಗೆ ತಡ ಆಗ್ತದೆ ಅಂತ ಅರ್ಥ ಮಾಡ್ಕೊಂಡವನು ಬಿಲ್ಲನ್ನು ಪಾವತಿಸಿ ಕಾರನ್ನು ತೆಗೆದ. ಆಸ್ಪತ್ರೆಗೆ ಬಂದಿತ್ತು. ಇಳಿಯಲು ಹೋದ ಅವಳ ಕೈಯನ್ನು ಹಿಡ್ಕೊಂಡು ಅವಳ ತುಟಿಗಳನ್ನು ತನ್ನ ವಶಪಡಿಸ್ಕೊಂಡ. ನಂತರ ಅವಳನ್ನು ಬಿಟ್ಟು, ಒಂದು ದಿನವೇ ನನ್ನನ್ನು ಸಹಿಸಿಕೊಳ್ಳಲು ಆಗ್ತಿಲ್ವಲ್ಲ ಆಕಾಂಕ್ಷ, ಇನ್ನುಳಿದ ದಿನವೆಲ್ಲ ಹೇಗೆ ಅಂದ. ಹೇಗೆ ಅಂದರೆ ಅರ್ಥ ಆಗಲಿಲ್ಲ ಸರ್. ನಾನು ಸಾರಿ ಎಲ್ಲ ಕೇಳೋದಿಲ್ಲ, ನನಗೆ ಕೇಳಲು ಬರುವುದೂ ಇಲ್ಲ. ಸಾರಿ ಥ್ಯಾಂಕ್ಸ್ ನಮ್ಮಿಬ್ಬರ ಮಧ್ಯೆ ಬೇಡ. ಹೀಗೆ ಎಲ್ಲಾದರೂ ಕರ್ಕೊಂಡು ಹೋಗಿ ಮುಖ್ಯವಾಗಿ ಮರೆಯದೆ ಮುದ್ದು ಮಾಡಿಬಿಡಿ ಅಂದವಳು ಅವನನ್ನು ನೋಡಿ ಮುಗುಳ್ನಕ್ಳು. ಇಳಿದು ಹೋದ್ಲು. ಅವಳು ನಗುವವರೆಗೂ ಅವನು ಒಂದು ಹದದಲ್ಲಿ ಇರಲೇ ಇಲ್ಲ ಅನ್ನೋದು ಅವಳಿಗೆ ತಿಳಿದ ವಿಷಯವೇ ಆಗಿತ್ತು. ಇತ್ತ ಕಾಶಿರಾಜನ್ ಈ ವಿಷಯವೆಲ್ಲ ತಲುಪಿತು. ಹೇಗೆ ಇವಳು ಹತ್ತಿರ ಆದ್ಲು, ನಾನು ಹೇಗೆ ಅವನಿಂದ ಇವಳನ್ನು ಬೇರ್ಪಡಿಸೋದು? ನನ್ನ ಪ್ಲ್ಯಾನ್ ಎಲ್ಲವನ್ನ ಇವಳು ಹಾಳು ಮಾಡುವ ಮೊದಲು ಅವಳನ್ನೇ ಮುಗಿಸ್ಬೇಕು. ಅಣ್ಣ, ಅದಕ್ಕೆ ಸುಮ್ಮನೆ ರಮಣ್ಣನ್ನೇ ಮುಗಿಸಿ ಬಿಡೋಣ. ಲೇ ಮೂರ್ಖ, ಅವನು ಸತ್ತು ಹೋದರೆ ನನ್ನಿಂದ ಏನನ್ನು ಪ್ಲ್ಯಾನ್ ಮಾಡಲು ಸಾಧ್ಯ ಇಲ್ಲ. ಇಲ್ಲದೇ ಇದ್ದರೆ ಯಾವಾಗಲೂ ಕೊಂದ್ಬಿಡ್ತಾ ಇದ್ದೆ. ಅವನು ಮತ್ತು ಅವನ ಅಮ್ಮ ಜೀವಂತವಾಗಿ ಇರಬೇಕು.
ಅವನಿಗೆ ಒಂದು ಜೀವನ ಸಿಕ್ಬಿಟ್ರೆ ವಾರಸುದಾರ ಬಂದ್ಬಿಡ್ತಾನೆ. ಸಂಪೂರ್ಣ ಆಸ್ತಿಯನ್ನು ಅವನು ಅನುಭವಿಸಲು ಹೊರಟು ಹೋದರೆ, ನನ್ನ ಅಮ್ಮನನ್ನು ಕೊಂದು ನನ್ನ ಅಣ್ಣನನ್ನು ಸಾಯಿಸಿದ ಆ ಕುಟುಂಬದಲ್ಲಿ ಯಾರೂ ನೆಮ್ಮದಿಯಾಗಿ ಇರಬಾರ್ದು. ಅವರೆಲ್ಲರೂ ಹುಳುವಿನಂತೆ ಒದ್ದಾಡಬೇಕು. ಅವನು ಒಂದು ಸಾಮಾನ್ಯ ಜೀವನ ನಡೆಸ್ಬಿಡಬಾರ್ದು ಅಂತ ತಾನೇ ಅವನ ಅಮ್ಮ ಕೆಟ್ಟವಳು ಅಂತ ಹೇಳಿ ಬೆಳೆಸಿದ್ದೀನಿ. ರಮಣ್ ಮನೆ ಹತ್ರ ಸುಳಿದಾಡ್ತಿದ್ದ ಅವಳನ್ನು ಕೆಲವು ದಿನಗಳಿಂದ ನಂಗೆ ಕಾಣ್ತಿಲ್ಲ. ಅವಳು ಎಲ್ಲಿದ್ದಾಳೆ ಅಂತ ಮೊದಲು ಹುಡುಕಿ ಅಂತ ಆಳುಗಳನ್ನು ಅಟ್ಟದ. ಮತ್ತೊಬ್ಬನನ್ನು ಕರೆದು, ಇವಳೇ ಆಕಾಂಕ್ಷ, ಇವಳನ್ನು ಕೊಲೆ ಮಾಡಿ ತಕ್ಷಣವೇ ಬೇರೆ ದೇಶಕ್ಕೆ ನೀನು ತಪ್ಪಿಸ್ಕೊಂಡು ಹೋಗ್ಬಿಡಬೇಕು. ಮುಖ್ಯವಾಗಿ ರಮಣ್ ಊರಿನಲ್ಲಿ ಇಲ್ಲದೇ ಇದ್ದಾಗ ಈ ಕೆಲಸ ಮಾಡಬೇಕು, ಸರಿನಾ? ಸತ್ತವಳು ಅವಳೇ ಅಂತ ಗುರುತು ಇರಬಾರ್ದು. ಕೊಲೆ ಮಾಡಿದ್ದು ನೀನೇ ಅಂತ ಅವನಿಗೆ ತಿಳಿಬಾರ್ದು. ರಮಣ್ ಅವಳನ್ನು ತನ್ನ ಸಂಪೂರ್ಣ ರಕ್ಷಣೆಯಲ್ಲಿ ಇಟ್ಟಿರ್ತಾನೆ. ಸ್ವಲ್ಪ ತಪ್ಪಾದರೂ ಕತೆ ಮುಗೀತು. ಆ ವಿಡಿಯೋ ಮ್ಯಾಟರ್ನಲ್ಲಿ ಸಂಬಂಧಪಟ್ಟ ರಮೇಶ್ನನ್ನು ಏನು ಮಾಡಿಬಿಟ್ಟಿದ್ದಾನೆ ಅಂತ ಯಾರಿಗೂ ತಿಳಿಯೋದು. ಇನ್ನು ಅವನನ್ನು ಹಾಗೆ ಮಾಡ್ಕೊಳ್ಬಾರ್ದು. ಅವನ ದ್ವೇಷ ಕಟ್ಕೊಳ್ಳಲು ಸಾಧ್ಯ ಇಲ್ಲ. ಆ ಹುಡುಗಿ ಬಂದ ಮೇಲೇ ಅವನಿಗೆ ಅರ್ಥ ಆಗಿದೆ ತನಗೆ ಶತ್ರು ಯಾರೋ ಇದ್ದಾರೆ ಅಂತ. ಅವನನ್ನು ಹುಡುಕ್ತಿದ್ದಾನೆ ಅವನು. ಅದರಿಂದ ಆ ಶತ್ರು ನಾನೇ ಅಂತ ಅವನಿಗೇನಾದ್ರು ತಿಳಿದ್ರೆ ನನ್ನ ಗತಿ ಅಷ್ಟೇ. ಅಣ್ಣ, ನೀವೇ ಮಾಡಲು ಹೇಳಿದ್ದು ಅಂತ ರಮೇಶ್ಗೆ ತಿಳಿಯೋದಿಲ್ಲ ಬಿಡಿ. ಇದರಿಂದ ಭಯ ಪಡಬೇಕಾಗಿಲ್ಲ ನೀವು. ನನಗೆ ಯಾಕೆ ಭಯ ಪಡಬೇಕು? ಹಾಗೆ ತಿಳಿದ್ರೆ ಯಾರು ಯಾವ ತಪ್ಪು ಮಾಡದ ರಾಮ್ನನ್ನು ಜಗತ್ತಿಗೆ ತಿಳಿಯದಂತೆ ಇಟ್ಟಿದ್ದೀನಿ. ರಾಮಣ್ಣ ಬಳಿ ಸ್ವಂತ ಅಪ್ಪನನ್ನೇ ಇವನೇ ನಿನ್ನ ಅಮ್ಮನ ಪ್ರೇಮಿ ಅಂತ ಸುಳ್ಳು ಪಟ್ಟು ಜೈಲಿನಲ್ಲಿಟ್ಟಿರುವಂತೆ ರಮಣ್ಣನ ಜೈಲಿನಲ್ಲಿಟ್ಟು ಅವನ ಸಾವಿಗೆ ಆ ಆಕಾಂಕ್ಷನೇ ಕಾರಣ ಅಂತ ಅವನನ್ನು ನಾಶ ಮಾಡಿ ಜೀವನ ಪೂರ್ತಿ ರಮಣ್ಣನ ಜೈಲಿನ ಕಂಬಿ ಹಿಂದೆ ನಿಲ್ಲಿಸ್ತೀನಿ. ಕಂಬಿ ಹಿಂದೆ ಸಾಯಿಸ್ಬಿಡ್ತೀನಿ. ಕೊನೆವರೆಗೂ ಅವನನ್ನು ಕೊಲೆ ಮಾಡಲ್ವಾ? ಅವನು ಜೀವಂತವಾಗಿ ಇರೋವರೆಗೂ ತಾನೇ ಆಸ್ತಿಯನ್ನು ಆಳಲು ಸಾಧ್ಯ. ಒಂದು ವೇಳೆ ಜೈಲಿನಲ್ಲಿ ಅವನು ಸತ್ತು ಹೋದರೆ ಆಮೇಲೆ ಆಸ್ತಿಯನ್ನೆಲ್ಲ ಯಾರು ಆಳೋದು? ಅದಕ್ಕೆ ತಾನೇ ನನ್ನ ಮಗ ಇದಾನಲ್ಲ, ಅವನು ಎಲ್ಲಿದ್ದಾನೆ, ಯಾರು ಅಂತ ಇವಾಗ ಯಾರಿಗೂ ತಿಳಿಯೋದು ಬೇಡ. ನಾನೇ ಅವನ ಅಪ್ಪ ಅಂತ ತಿಳಿದೇನೆ ಅವನು ಬೆಳೀತಾ ಇದ್ದಾನೆ. ಆ ಆಸ್ತಿಗೆಲ್ಲ ಅವನೇ ವಾರಸುದಾರ. ಸಮಯ ಬಂದಾಗ ನಾನು ಹೇಳ್ಕೊತೀನಿ. ಅದಕ್ಕೂ ಮುಂಚೆ ಇವಾಗ ಆ ರಮಣ್ಣನ ಹೊರ ಊರಿಗೆ ಕಳಿಸುವ ಕೆಲಸವನ್ನು ನೋಡಬೇಕು. ಕೂಲಿ ಹಾಳಾಗಿದ್ದವನು, ಅಣ್ಣ ಸುಮ್ಮನೆ ಆ ರಮೇಶನನ್ನು ಮುಗಿಸ್ಬಿಟ್ರೆ ಏನು ಅಂದ. ಯಾಕೋ ಮುಗಿಸ್ಬೇಕು? ಅವನನ್ನು ಕೊಲೆ ಮಾಡಿ ಅದನ್ನು ರಮಣ್ ಮೇಲೆ ಹಾಕಿ ಅವನನ್ನು ಜೈಲಿಗೆ ಕಳಿಸ್ಬಿಟ್ರೆ ಎಲ್ಲ ಆಸ್ತಿಯನ್ನು ನೀವೇ ಆಳಬಹುದಲ್ವೇ? ರಮಣ್ಣನ್ನು ಮೀರಿ ಅವನನ್ನು ಮುಗಿಸೋದು ಕಷ್ಟ. ಇನ್ನೊಂದು, ತನಗಿರುವ ಪ್ರಭಾವವನ್ನು ಬಳಸಿ ಇದನ್ನು ಮಾಡಿದ್ದನ್ನು ಮತ್ತು ಮಾಡಿಸಿದವನನ್ನು ರಮಣ್ ಕಂಡು ಹಿಡ್ಬಿಡ್ತಾನೆ. ಈ ಐಡಿಯಾ ಇವಾಗ ಬೇಡ. ಹಾಗಾದರೆ ಏನು ಮಾಡೋದು? ನನ್ನ ಆಸೆಗಳು, ನನ್ನ ಕುಟುಂಬ ಎಲ್ಲ ನಾಶವಾದಂತೆ ಆ ಮುತ್ತರಸಿಯ ಕುಟುಂಬವು ನಾಶ ಆಗಬೇಕು. ನನ್ನ ಅಮ್ಮ ಸತ್ತು ಹೋದಂತೆ ಅವಳು ಸಾಯಬೇಕು. ನನ್ನ ಬಳಿ ಇರುವ ಅವಳ ಮಗನನ್ನು ನೆನೆದು ದಿನದಿಂದ ದಿನಕ್ಕೆ ಕೊರಗಬೇಕು. ಹಾಗಾದರೆ ಆ ರಮಣ್ಣನ ಏನು ಮಾಡೋದಿಲ್ವಾ? ಮಾಡ್ತೀನಿ. ಅವನ ಜೀವ ಅವಳು ಆ ಆಕಾಂಕ್ಷ ಅಂತ ತಿಳಿದರೆ ಅವಳನ್ನು ಕೊಂದು ಅವನನ್ನು ಕುಸಿಯುವಂತೆ ಮಾಡ್ತೀನಿ. ಇತ್ತ ಪ್ರೇಮದ ಸಜ್ಜೆಯಲ್ಲಿ ರಮಣ್ ಮತ್ತು ಆಕಾಂಕ್ಷ, ಇತ್ತ ಗಂಡು ಮತ್ತು ಹೆಣ್ಣು ಪ್ರೀತಿ ಅಂಗಳದಲ್ಲಿ ಯಾರು ಗೆಲ್ಲೋದು ಅಂತ ಸ್ಪರ್ಧೆಗೆ ಬಿದ್ದು ಪ್ರೇಮದ ಆಟ ಆಡಿ ಇಬ್ಬರು ಗೆದ್ರೋ ಸೋತ್ರೋ ಅಂತ ಪಟ್ಟಿ ಮಾಡದೆ ನಿಧಾನದಲ್ಲಿ ವೇಗವನ್ನು ಕಂಡು ಕೊನೆಯಲ್ಲಿ ಮಂಚದ ಮೇಲೆ ಅವನ ಎದೆ ಮೇಲೆ ತಲೆ ಇಟ್ಟು ಒರ್ಗಿದ್ಲು ಆಕಾಂಕ್ಷ. ಹಾಂ ಅಂದವಳು ಮರೆತು ಅವನ ಮುಖವನ್ನು ನೋಡಲೇ ಇಲ್ಲ. ನಿನ್ನ ಮನಸ್ಸಿನಲ್ಲಿ ಪ್ರೀತಿಯ ಅರ್ಥ ಏನು? ಎಲ್ಲೇ ಇಲ್ಲದ ಆಕಾಶದಂತೆ ಅಳತೆಯೇ ಇಲ್ಲಷ್ಟು ಪ್ರೀತಿಸೋದು ಅಂತ ಅಂದ್ಕೊಂಡಿದ್ದೀನಿ ಸರ್. ಅವಳ ಉತ್ತರವನ್ನು ಕೇಳಿದವನು ಮುಂದೆ ಏನನ್ನೂ ಮಾತನಾಡಲಿಲ್ಲ. ಏನಾಯಿತು? ನಾನು ಏನಾದರೂ ತಪ್ಪಾಗಿ ಉತ್ತರ ಹೇಳಿಬಿಟ್ನಾ ಸರ್? ಇಲ್ಲ ಸರಿ. ನಿಮ್ಮ ತಿಳುವಳಿಕೆಯಲ್ಲಿ ಪ್ರೀತಿಯ ಅರ್ಥ ಏನು ಸರ್? ಅವಳ ನೆತ್ತಿಯ ಮೇಲೆ ಮುತ್ತಿಟ್ಟು ಆಕಾಂಕ್ಷ ಅಂದ. ಹಾಂ ಹೇಳಿಬಿಟ್ನಲ್ಲ, ಏನಂತ? ನನ್ನ ತಿಳುವಳಿಕೆಯಲ್ಲಿ ಪ್ರೀತಿಯ ಅರ್ಥ ಆಕಾಂಕ್ಷ ಅಂತ. ಹಾಗಂದಾಗ ಅಪ್ಕೊಂಡ್ಲು ಆಕಾಂಕ್ಷ. ಕಣ್ಣುಗಳು ತೀರಿದ್ವು, ದೇಹಗಳು ಒಂದಾದ ಮೇಲೆ ಈಗ ಅಲ್ಲಿ ಪ್ರೀತಿಸುವ ಮನಸ್ಸುಗಳ ಭಾವ ವಿನಿಮಯವಾಗಿ ನಡೀತು.
ಅವಳು ಅವನ ಬಳಿ ಏನ್ರಿ ಅಂದ್ಲು. ಏನ್ರಿ ಅಂತ ಬೇಡ, ರಮಣ್ ಅನ್ನು. ಅದು ಹೇಗೆ ಗಂಡನನ್ನ ಹೆಸರು ಹಿಡಿದು ಕರೆಯೋದು ತಪ್ಪು. ಏನೋ ಆ ಮಾತು ಅವನನ್ನು ಮರಳುಗೊಳಿಸ್ತು. ಆಕಾಂಕ್ಷ, ದಿನದಿಂದ ದಿನಕ್ಕೆ ನಿನ್ನ ಮೇಲಿರುವ ಪ್ರೀತಿ ಹೆಚ್ಚಾಗ್ತಾನೆ ಹೋಗ್ತದೆ. ಪ್ಲೀಸ್ ಯಾವುದೇ ಪರಿಸ್ಥಿತಿಯಲ್ಲೂ ನನ್ನನ್ನು ಬಿಟ್ಟು ಹೋಗಬೇಡ ಅಂದ. ಈ ಕತೆ ಮುಂದುವರಿಯೋದು ಮುಂದೆ ಏನಾಗುತ್ತೆ ಅಂತ ಕತೆ ನೋಡೋದಕ್ಕೆ ಕಾಯ್ತಾ ಇರಿ. ಈ ಕತೆ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.